ಓಕೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. 9 ಗಂಟೆ 39 ನಿಮಿಷ ಆಗಿದೆ. ಓಕೆ. ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ಔಟ್ ಆಯಿತು. ಬಟ್ ಸ್ವಲ್ಪ ರಿಟ್ರೇಸಿಗೆ ಬಂದಿದ್ರೆ ಎಂಟ್ರಿ ತಗೋಬೇಕಂತ ಪ್ಲಾನಲ್ಲಿದ್ದೆ. ಇಮಿಡಿಯೇಟ್ ಆಗಿ ದಡ ದಡ ಅಂತ ಮೇಲ್ಗಡೆ ಹೋಗ್ತಾ ಇದೆ. ಓಕೆ ಮಾರ್ಕೆಟು. ಸೊ ಕೆಳಗಡೆ ಬರುತ್ತೆ ಅಂದರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ. ಓಕೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಕೆಟ್ಗೆ. ಬಟ್ ವಿಲ್ ಸಿ, ನೋಡೋಣ. ಓಕೆ. ಪ್ರೀಮಿಯಂ ಏನಾದರೂ ಪ್ರಾಪರ್ ಆಗಿ ಬಂತು ಅಂತಂದರೆ ಎಂಟ್ರಿ ತಗೊಳ್ಳೋಣ. ಇಲ್ಲ ಅಂತಂದರೆ ಸೊ ಇದೇ ಕ್ಯಾಂಡಲ್ ಸ್ವಲ್ಪ ರಿಟ್ರೇಸಿಗೆ ಬಂದು ಚೆನ್ನಾಗಿ ಕ್ಲೋಸ್ ಆಯಿತು ಅಂತಂದರೆ ಮೇ ಬಿ ವಿಲ್ ಪ್ಲ್ಯಾನ್ ಫಾರ್ ಎಂಟ್ರಿ. ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ. ಅಕಾರ್ಡಿಂಗ್ ಟು ಅನಾಲೈಸಿಸ್ ಹೋಗಬೇಕಾಗತ್ತೆ. ಸೊ ಕ್ಯಾಂಡಲ್ ಅಲ್ಲೇ ಕ್ಲೋಸ್ ಆಯ್ತು ಅದು. ಓಕೆ. ಪ್ರಾಪರ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸ್ವಲ್ಪ ರೆಸಿಸ್ಟೆನ್ಸ್ ಇರೋದ್ರಿಂದ ಓಕೆ ನೈಸ್. ಓಕೆ. ಐ ಆ್ಯಡೆಡ್ ಸಮ್ ಕ್ವಾಂಟಿಟೀಸ್ ಹಿಯರ್, ನೋ ಪ್ರಾಬ್ಲಮ್. ಓಕೆ. ದಿಸ್ ಸೇಮ್ ಕ್ಯಾಂಡಲ್ ಕೆಳಗೆ ಎಸ್ ಎಲ್ ಇರುತ್ತೆ. ಮೇ ಬಿ 1:1.5 ತಗೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ. ಎಸ್ ಎಲ್ ಇರುತ್ತೆ. 1:1.5 ಟಾರ್ಗೆಟ್. ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಏನಾಗ್ತಿದೆ? ಓಕೆ ಆಯ್ತಲ್ಲ, ಸೆಟ್ ಆಯ್ತಲ್ಲ. ಓಕೆ ನೈಸ್. ಓಕೆ. 2700 ಪ್ಲಸ್ ಪ್ರಾಫಿಟ್ನ ತೋರಿಸ್ತಾ ಇದೆ. ಮೇ ಬಿ ಕನ್ಫರ್ಮೇಷನ್ ಬಂದಮೇಲೆ ಎಂಟ್ರಿ ತೊಗೊಂಡಿದ್ದೀನಿ. ಓಕೆ. ಬ್ರೇಕ್ ಆಗಲಿ, ಸಸ್ಟೈನ್ ಆಗಬೇಕು. ಓಕೆ. ಬ್ರೇಕ್ ಆಗಿ ವಾವ್ ನೈಸ್. 5000 ಪ್ಲಸ್ ಬರ್ತಾ ಇದೆ. ಓಕೆ. 5700 ನೈಸ್. 6000 ವಾವ್. ಎಸ್, ದಿಸ್ ಇಸ್ ದ ಸ್ಟ್ರಾಟಜಿ ಇನ್ಸೈಡ್ ಕ್ಯಾಂಡಲ್. ಓಕೆ. ವೆಯ್ಟ್ ಮಾಡಿದ್ದಕ್ಕೂ ಆರಾಮಾಗಿ ಬರ್ತಾ ಇದೆ. 10,000 ಪ್ಲಸ್ ಬರಲಿ, ಐ ಮೇ ಎಕ್ಸಿಟ್. ಇಲ್ಲಾಂದರೆ ಕಾಸ್ಟ್ ಟ್ರಯಲ್ ಮಾಡೋಣ. ಓಕೆ, ನೋ ಪ್ರಾಬ್ಲಮ್. ರಿಸ್ಕನ್ನು ಮ್ಯಾನೇಜ್ ಮಾಡೋದು. ಓಕೆ ನೈಸ್ ಯಾರ್. 9000 ಪ್ಲಸ್. ಸಿ ದಿಸ್, ವಾ, ಆಲ್ಮೋಸ್ಟ್ 1:1ಗೆ ನಿಯರ್ ಇದೀವಿ. ಓಕೆ. 1:1ಗೆ ನಿಯರ್ ಇದೀವಿ. ಸೊ ಅಲ್ಲಿ 1:1 ಹೋದ್ಮೇಲೆ ಸ್ವಲ್ಪ ಕ್ವಾಂಟಿಟಿನ ಬುಕ್ ಮಾಡ್ತೀನಿ ನಾನು. ಓಕೆ. 390 ಜಸ್ಟ್ ಒಂದು ಲಾಟನ್ನು ಬಿಟ್ಬಿಡೋಣ. ಅದು ಆರಾಮಾಗಿ ಸೊ ಟ್ರೇಡನ್ನು ಮ್ಯಾನೇಜ್ ಮಾಡೋಣ. ಓಕೆ, ನೋ ಪ್ರಾಬ್ಲಮ್. ಜಸ್ಟ್ 9000 ಬಂದಮೇಲೆ ಬುಕ್ ಮಾಡಬೇಕಾಗಿತ್ತು ಸ್ವಲ್ಪ ಕ್ವಾಂಟಿಟಿ. ಯಾಕಂದರೆ ಈ ಕ್ಯಾಂಡಲ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ತೊಗೊಂಡಿರ್ತೀವಿ ಎಂಟ್ರಿ. ಓಕೆ. ವೇಟ್ ಮಾಡಬೇಕಷ್ಟೇ. ಸೊ ಕೊಡುತ್ತೆ ಪ್ರಾಫಿಟು, ಒಂದು ಸರಿ ಕೊಡಲ್ಲ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನೋ ಪ್ರಾಬ್ಲಮ್. ಲಾಸ್ ಕೂಡ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ ನಮ್ಮದು. ಆರಾಮಾಗಿ ಲಾಸನ್ನು ಕೊಟ್ಟು ಎಕ್ಸಿಟ್ ಆಗ್ತೀವಿ. ಓಕೆ. ಅಪ್ಡೇಟ್ ಮಾಡ್ತೀನಿ ಗೆಳೆಯರ, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ. ಟಾರ್ಗೆಟ್ ಹಿಟ್ ಆಗುತ್ತಾ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ? 8000 ಪ್ಲಸ್ ತೋರಿಸ್ತಾ ಇದೆ ಪ್ರಾಫಿಟು. ನೋ ಪ್ರಾಬ್ಲಮ್. 10,000 ಬರಲಿ, ಐ ವಿಲ್ ಬುಕ್. ಓಕೆ. ಸೊ ಕ್ಯಾಂಡಲ್ ಈಸ್ ಗುಡ್. ಕಂಪೇರ್ ಮಾಡಿದರೆ ಬ್ಯಾಕ್ ಕ್ಯಾಂಡಲ್ಗಳಿಗೆ ಕಂಪೇರ್ ಮಾಡಿದರೆ ಕ್ಯಾಂಡಲ್ ಈಸ್ ಗುಡ್. ಓಕೆ. ಸೊ ಸಿ ದ ಕ್ಯಾಂಡಲ್ ಇಯರ್ ನಾವು 8000 ಪ್ಲಸ್ ಇದೆ. ಓಕೆ. 8800, 10,500, 10,400 ಬಂತು ಅಂತಂದರೆ ಮೆನುಲಾಗಿ ಎಕ್ಸಿಟ್ ಆಗ್ಬಿಡ್ತೀನಿ. ನೋ ಪ್ರಾಬ್ಲಮ್. ಓಕೆ. 1:1 ಟ್ರೇಡು ಆರಾಮಾಗಿ ತಗೋಬೋದು. ಓಕೆ ನೈಸ್ ಯಾರ್. 9500. ಓಕೆ ಗುಡ್. ಇದರಲ್ಲಿ ಸಿ ಮತ್ತೆ ರಿವರ್ಸಲ್. ವಾಟ್ ಈಸ್ ದಿಸ್ ಯಾರ್. 9000 ಪ್ಲಸ್ ಬಂದಿದ್ದು 10,000 ಪ್ಲಸ್ ನೋಡ್ಬೇಕಂತ ನಾನು ವೇಟ್ ಮಾಡ್ತಾ ಇದ್ದೆ. ಸಿ ಯಾರ್, ವಾಟ್ ಈಸ್ ದಿಸ್. ರೆಸಿಸ್ಟೆನ್ಸು ಇಲ್ಲ, ಇಲ್ಲಿ ಯಾವುದೇ ಥರ ಮೇಲ್ಗಡೆ ಇದೆ ರೆಸಿಸ್ಟೆನ್ಸು. ಓಕೆ. ಈ ಕ್ಯಾಂಡಲ್ಗಳಿವೆಯಲ್ಲ ಸ್ವಲ್ಪ ಡೇಂಜರಸ್ ಕ್ಯಾಂಡಲ್ ಇದೆ ಇವು ಎರಡು ಕ್ಯಾಂಡಲ್ಗಳು. ನೋಡೋಣ. ಓಕೆ ಏನಾಗುತ್ತೆ ನೋಡೋಣ. ನಾನು ಬಂತು ಅಂದ್ಕೊಂಡೆ 10,000 ಬಂತು, ಇನ್ನೇನು ಎಕ್ಸಿಟ್ ಆಗ್ತೀನಿ ಅಂದ್ಕೊಂಡೆ. ಬಟ್ ಪ್ರಾಪರಾಗಿ ಹಿಟ್ ಆಗೋವರೆಗೂ ವಿ ಶುಡ್ ವೇಟ್. ಬಂದು ಹೋಗ್ತಿದೆ ಅಲ್ವಾ. ದಿಸ್ ಕ್ಯಾಂಡಲ್ ವಾಸ್ ನಾಟ್ ಲುಕಿಂಗ್. ವಾಟ್ ಇಸ್ ದಿಸ್ ಯಾರ್. 9000 ಪ್ಲಸ್ ಮೇಲೆ ಸಸ್ಟೈನ್ ಆಗೋಕೆ, 9000 10,000 ಪ್ಲಸ್ಸು ಸಸ್ಟೈನ್ ಆಗೋಕೆ ಐ ವಿಲ್ ಎಕ್ಸಿಟ್. ಅಟ್ಲೀಸ್ಟ್ 10,000 ತೋರಿಸ್ಬಿಟ್ರೆ ಎಕ್ಸಿಟ್ ಆಗ್ಬಿಡ್ತೀನಿ. ಸಿಟ್ ಯಾರ್. ಓಕೆ. ಸೊ ಸೆಲ್ಲರ್ಸು ಬೇಕು, ಬೈಯರ್ಸು ಬೇಕು ಮಾರ್ಕೆಟ್ಗೆ, ಅಂದರೆ ಮಾತ್ರ ಮಾರ್ಕೆಟ್ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ಒನ್ ಸೈಡ್. ಓಕೆ. ಕ್ಯಾಂಡಲ್ ಚೆನ್ನಾಗಿಲ್ಲ. ಸೊ ಮೇ ಬಿ ಸಿಟ್ ಯಾರ್. ಸಿಟ್ ಯಾರ್.
ವಾಟ್ ಇಸ್ ದಿಸ್ ಕ್ಯಾಂಡಲ್ ಯಾರ್ ಸೆಟ್ ದೀಸ್ ಕ್ಯಾಂಡಲ್ಸ್ ಆರ್ ನಾಟ್ ಲುಕಿಂಗ್ ರೈಟ್. ಇದು ಎರಡು ಪಿನ್ನ ಬಾರ್ ಕ್ಯಾಂಡಲ್ಗಳಿವೆ. ಓಕೆ, ಇದ್ರ ಮೇಲ್ಗಡೆ ಮತ್ತೊಂದು ಪಿನ್ನ ಬಾರ್ ಕ್ರಿಯೇಟ್ ಆಗ್ತಿದೆ. ವಾಟ್ ಇಸ್ ದಿಸ್ ಯಾರ್? ಐ ಎಕ್ಸಿಟೆಡ್ ಗುರು. 6500 ಇಸ್ ಡನ್. ಓಕೆ, ಸೊ 1:1ಗೆ ಜಸ್ಟ್ ಟಚ್ ಆಗೋದಕ್ಕೆ ಬಂದಿತ್ತು. ಓಕೆ, 9000 ಪ್ಲಸ್ ಇತ್ತು, ಜಸ್ಟ್ 1 or 2 ಪಾಯಿಂಟ್ಸ್, 1.5 ಪಾಯಿಂಟ್ಸ್ ಅಷ್ಟೇ ಬಂದಿತ್ತು ಅಂತಂದರೆ ಆಲ್ಮೋಸ್ಟ್ ನನಗೆ 10,000 ತೋರಿಸಿತ್ತು ಪ್ರಾಫಿಟು. ಬಟ್ ನೋಡಿ, ಇದು ಕ್ಯಾಂಡಲ್ಗಳು ಎರಡೂ ಕ್ಯಾಂಡಲ್ಗಳು ಚೆನ್ನಾಗಿರಲಿಲ್ಲ. ಓಕೆ, ಇದು ಥರ್ಡ್ ಕ್ಯಾಂಡಲ್ ಕೂಡ ಅದನ್ನೇ ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಡಲಿಲ್ಲ. ಓಕೆ,